ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಕಾವೇರಿ ನಗಾರೆ ಅಂತ. ಊರು ಹಾವೇರಿ. ವಯಸ್ಸು 40 ವರ್ಷ ತುಂಬಿದೆ. ಕೆಲಸ ಶಿಕ್ಷಕಿ, ಸರ್ಕಾರಿ ಹುದ್ದೆಯಲ್ಲಿ ಇದ್ದಾರೆ. ಸಂಬಳ ಬಂದು 24,000. ಮದುವೆ ಆಗಿದೆ, ಆದರೆ ಗಂಡ ನಿಧನರಾಗಿದ್ದಾರೆ. ಮಕ್ಕಳು, ಒಬ್ಬ ಮಗ ಇದ್ದಾನೆ. ಸಮಸ್ಯೆ, 2ನೇ ಮದುವೆ ಆಗಬೇಕು. ಆಸ್ತಿ, ಸ್ವಂತ ಮನೆ, ಜಮೀನು ಇದೆ. ಸ್ನೇಹಿತರೆ, ಇದು ಇಷ್ಟು ಕಾವೇರಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಜೀವನದ ಹಿನ್ನೆಲೆ: 21 ವಯಸ್ಸಿಗೆ ಮದುವೆ ಆಗಿದ್ದೇನೆ. ನಮ್ಮ ಕುಟುಂಬ ಮಧ್ಯಮ ವರ್ಗದ ಕುಟುಂಬ. ಗಂಡ ಬಂದು ಖಾಸಗಿ ಉದ್ಯೋಗದಲ್ಲಿ ಇದ್ದರು. 3 ವರ್ಷದ ಕೆಳಗೆ ಅಪಘಾತವೊಂದರಲ್ಲಿ ನಿಧನರಾಗಿದ್ದಾರೆ. ಮಗ ಹಾವೇರಿಯಲ್ಲಿ BA ಮಾಡುತ್ತಿದ್ದಾನೆ. ಮನೆಯಲ್ಲಿ ಒಂಟಿ ಜೀವನ ಕಳೆಯುತ್ತಿದ್ದೇನೆ. ಸ್ನೇಹಿತರೆ, ಕಾವೇರಿಯವರು ಅವರ ಜೀವನದ ಹಿನ್ನೆಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಆಸ್ತಿಯ ವಿವರ ಬಂದು 5 ಎಕರೆ ಜಮೀನು ಇದೆ, ಸ್ವಂತ ಮನೆ ಇದೆ, 1 ಸ್ಕೂಟಿ ಕೂಡ ಇದೆ. ಸಾಮಾನ್ಯವಾಗಿ ಹಣದ ತೊಂದರೆ ಇಲ್ಲ. ಸ್ನೇಹಿತರೆ, ಇದು ಇಷ್ಟು ಆಸ್ತಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ವರನ ಗುಣಗಳು ಹೀಗಿರಬೇಕು: ಮುದುಕ ಆಗಿದ್ದರೂ ಪರವಾಗಿಲ್ಲ, ನೋಡಲು ಚೆನ್ನಾಗಿರಬೇಕು, ಮನೆಗೆ ಬಂದು ಮಾಡುವರು ಬೇಕು, ವಾರಕ್ಕೆ 1 ಸಾರಿಯಾದರೂ ಬರಬೇಕು. ನಮ್ಮ ಸಮುದಾಯದವರಿಗೆ ಮೊದಲ ಆದ್ಯತೆ. ದೀರ್ಘ ಸಮಯದವರೆಗೂ ಸಂಬಂಧ ಹೊಂದುವ ಮನೋಭಾವ ಇರಬೇಕು. ಕುಡಿತ, ಧೂಮಪಾನ, ಗುಟ್ಕಾ ಸೇವನೆ ಮಾಡುವರು ಬೇಡವೇ ಬೇಡ. ಸ್ನೇಹಿತರೆ, ವರನ ಗುಣಗಳು ಹೇಗೆಲ್ಲ ಇರಬೇಕು ಅಂತ ಮೊದಲೇ ಮಾಹಿತಿಯನ್ನ ನೀಡಿದ್ದಾರೆ. ಕೆಲವು ಸೂಚನೆಗಳು: ಪದೇ ಪದೇ ಫೋನ್ ಮಾಡುವ ಹಾಗಿಲ್ಲ, ಅಸಭ್ಯವಾಗಿ ವರ್ತನೆ ಮಾಡುವಂತಿಲ್ಲ, ನನ್ನ ಮೇಲೆ ಅಧಿಕಾರ ಚಲಾಯಿಸಲು ಅವಕಾಶ ಇಲ್ಲ, ಮನೆಗೆ ಬಂದರೆ ಫೋನ್ ಬಳಸುವಂತಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು.